ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು YL ಎಜುಕೇಷನ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್ ಸಬ್ಜೆಕ್ಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇದು 3rd ಚಾಪ್ಟರ್ ಆಗಿರುತ್ತೆ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಡಿಸ್ಪರ್ಷನ್ ಚಾಪ್ಟರ್ ಆಗಿರುತ್ತೆ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್. AM ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಇದಕ್ಕೆ ಫಾರ್ಮುಲಾ ಇದೆ. X ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. X ಬಾರ್ ಅಂದರೆ ಅರ್ಥಮೆಟಿಕ್ ಮೀನ್ ಆಗಿರುತ್ತೆ. ಸಿಗ್ಮಾ ಎಕ್ಸ್ ಅಂದರೆ ಸಮ್ ಆಫ್ ವ್ಯಾಲ್ಯೂಸ್, ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಇವಾಗ ಅರ್ಥಮೆಟಿಕ್ ಮೀನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್, ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ವ್ಯಾಲ್ಯೂಸ್. ಇದರಲ್ಲಿ ವ್ಯಾಲ್ಯೂಸ್ ಎಷ್ಟಿದೆ ಅಂತ ನೋಡೋಣ. ವ್ಯಾಲ್ಯೂ ಆಫ್ ಎಕ್ಸ್ 125, 128, 132, 135, 140, 148, 155, 157, 159, 161 ಇದೆ. ಸೊ ಕ್ಯಾಲ್ಕುಲೇಟ್ ಆಫ್ ಅರ್ಥಮೆಟಿಕ್ ಮೀನ್. ನೆಕ್ಸ್ಟ್ ಆ ವ್ಯಾಲ್ಯೂಸ್ಗಳನ್ನ ಸಮ್ ಥರ ಮಾಡಬೇಕೀಗ ನಾವು. SL ನಂಬರ್ ಅಂದರೆ ಸೀರಿಯಲ್ ನಂಬರ್, ವ್ಯಾಲ್ಯೂ ಆಫ್ ಎಕ್ಸ್. ಫಸ್ಟ್ 125, ಸೆಕೆಂಡ್ 128, ಥರ್ಡ್ 132, ಫೋರ್ತ್ 135, ಫಿಫ್ತ್ 140, ಸಿಕ್ಸ್ತ್ 148, ಸೆವೆಂತ್ 155, ಏಯ್ತ್ 157, ನೈನ್ತ್ 159, 10th 161. ಸಿಗ್ಮಾ ಎಕ್ಸ್, ಈ ಎಕ್ಸ್ ವ್ಯಾಲ್ಯೂನ ಫುಲ್ ಟೋಟಲ್ ಮಾಡಿದಾಗ ನಮಗೆ 1440 ಸಿಗುತ್ತೆ. ಅದನ್ನು ನೆಕ್ಸ್ಟ್ ಹೇಗೆ ಮಾಡಬೇಕು ಅಂದರೆ ನಾವು ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಮಾಡಬೇಕು. ಈಗ ಎಕ್ಸ್ ಬಾರ್ ಸಿಗ್ಮಾ ಎಕ್ಸ್ ಎಷ್ಟಿದೆ? 1440 ಇದೆ. 1440 ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ ಇಲ್ಲಿ ನಮಗೆ? ಟೋಟಲ್ 10 ಐಟಮ್ಸ್ ಇದೆ. ಸೊ ಡಿವೈಡೆಡ್ ಬೈ 10. 1440 ಡಿವೈಡೆಡ್ ಬೈ 10 ಮಾಡಿದಾಗ 444 ಸಿಗುತ್ತೆ ನಮಗೆ. ನೆಕ್ಸ್ಟ್ ಡಿಸ್ಕ್ರೀಟ್ ಸೀರೀಸ್. ಈ ಡಿಸ್ಕ್ರೀಟ್ ಸೀರೀಸ್ ಮತ್ತು ಇದರಲ್ಲಿ ಅರ್ಥಮೆಟಿಕ್ ಮೀನಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಡಿಸ್ಕ್ರೀಟ್ ಸೀರೀಸ್, ಇನ್ನೊಂದು ಕಂಟಿನ್ಯೂಸ್ ಸೀರೀಸ್. ಇವಾಗ ಫಸ್ಟ್ ನಾನು ಡಿಸ್ಕ್ರೀಟ್ ಸೀರೀಸಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್, ಇನ್ ದ ಡಿಸ್ಕ್ರೀಟ್ ಸೀರೀಸ್ ಎವ್ರಿ ಟರ್ಮ್ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ಕರಸ್ಪಾಂಡಿಂಗ್ ಫ್ರೀಕ್ವೆನ್ಸಿ fx, and then their total sum sigma fx is divided by the total frequency n or sigma f. ಇದರಲ್ಲಿ ಏನಂದರೆ ನಾವು ಮಲ್ಟಿಪ್ಲೈ ಮಾಡ್ತೀವಿ ಫ್ರೀಕ್ವೆನ್ಸಿಯಿಂದ. ಯಾವುದೇ ನಮಗೆ ನಂಬರ್ ಕೊಟ್ಟರು ಅದನ್ನು ಫ್ರೀಕ್ವೆನ್ಸಿಯಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಟೋಟಲ್ ಫ್ರೀಕ್ವೆನ್ಸಿಯಲ್ಲಿ ಡಿವೈಡ್ ಮಾಡ್ತೀವಿ. ಇದರಲ್ಲಿ ಡೈರೆಕ್ಟ್ ಮೆಥಡ್ ಹೇಗೆ ಮಾಡೋದು ಅಂದರೆ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಬಂದು ಸಿಗ್ಮಾ fx ಡಿವೈಡೆಡ್ ಬೈ ಎನ್. ಇದು ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಆಗಿರುತ್ತೆ. ಡಿಸ್ಕ್ರೀಟ್ ಸೀರೀಸಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. First question, following are the marks obtained by the student of a class in statistics. Calculate arithmetic mean. Marks 35, 40, 45, 50, 55, 60, 65, 70. Number of student 3, 8, 12, 9, 4, 7, 15, 18. 75, 80, 85, 90, 95, 10, 7, 5, 3, 2. ಇದು ಫುಲ್ಲು ಮಾರ್ಕ್ಸ್ ಆಪ್ಟೈನ್ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ದು ಡೇಟಾ ಆಗಿರುತ್ತೆ ಇವೆರಡು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಹೀಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ, ಮಾರ್ಕ್ಸ್ಗಳನ್ನ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ನ 2 ಟೇಬಲಲ್ಲಿ ಬರ್ಕೊತೀವಿ. ನೆಕ್ಸ್ಟು FXನ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ಮಾರ್ಕ್ಸ್ 35, 40, 45, 50, 55, 60, 65, 70, 75, 80, 85, 90, 95. Number of students 3, 8, 12, 9, 4, 7, 15, 5, 10, 7, 5, 3, 2. ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ FX ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, 35 ಇಂಟು 3 ಮಾಡಿದಾಗ ನಮಗೆ 105 ಬರುತ್ತೆ. 40 ಇಂಟು 8 we will get 320. 45 ಇಂಟು 12 we will get 540. 50 into 9 we will get 450. 55 into 4 we will get 220. 60 into 7 we will get 420. 65 into 15 we will get 975. 70 into 5 we will get 350. 75 into 10 we will get 750. 80 into 7 we will get 560. 85 into 5 we will get 425. Next 90 into 3 we will get 270. 95 into 2 we will get 190. ಟೋಟಲ್ ಎನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ 3, 8, 12, 9, 4, 7, 15, 55, 10, 7, 5, 3, 2 ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಎನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ
ಇದಿಷ್ಟು ಆ್ಯಡ್ ಮಾಡಿದಾಗ ನಮಗೆ ಸಿಗ್ಮಾ ಎಫೆಕ್ಟ್ ಸಿಗುತ್ತೆ. ಸಿಗ್ಮಾ ಎಫೆಕ್ಟ್ಸ್ ಎಷ್ಟು ಅಂದರೆ 5575 ಆಗಿರುತ್ತೆ. ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಫೆಕ್ಟ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫೆಕ್ಟ್ಸ್ ಎಷ್ಟು 5575 ಡಿವೈಡೆಡ್ ಬೈ ಎನ್ ಎಷ್ಟಿದೆ ನಮಗೆ 90 ಇದೆ. ಸೊ 5575 ಡಿವೈಡೆಡ್ ಬೈ 90 ಮಾಡಿದಾಗ ನಮಗೆ 61.94 ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ನಾವು ಅರ್ಥಮೆಟಿಕ್ ಮೀನ್ನಲ್ಲಿ ಕಂಟಿನ್ಯೂಸ್ ಸೀರೀಸ್ ಇದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ನಮಗೆ ಕಂಟಿನ್ಯೂಸ್ ಸೀರೀಸಲ್ಲಿ 2 ಟೈಪ್ಸ್ ಇರುತ್ತೆ, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇದ್ದಾಗ ಹೇಗೆ ಮಾಡಬೇಕು, ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇದ್ದಾಗ ಹೇಗೆ ಮಾಡಬೇಕು ಅನ್ನೋದನ್ನು ಇತ್ತಲ್ಲಿ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಕ್ವೆಶನ್, ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಇದು ಎಕ್ಸ್ಕ್ಲೂಸಿವ್ ಡೇಟಾ ಆಗಿರುತ್ತೆ. ಪ್ರೊಡಕ್ಷನ್ ಇನ್ ಟನ್ಸ್ 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. Number of factors 5, 4, 7, 12, 10, 8, 4. ಎಕ್ಸ್ಕ್ಲೂಸಿವ್ ಮತ್ತು ಇನ್ಕ್ಲೂಸಿವ್ ಹೇಗಿದೆ ಅನ್ನೋದನ್ನು, ಎಕ್ಸ್ಕ್ಲೂಸಿವಾ ಅಥವಾ ಇನ್ಕ್ಲೂಸಿವಾ ಅನ್ನೋದು ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ 10 to 20, 20 to 30, 30 to 40 ಈ ಥರ ಇದ್ರೆ ಇದು ಎಕ್ಸ್ಕ್ಲೂಸಿವ್. ಯಾಕಂದರೆ ಹಿಯರ್ ಲಾಸ್ಟ್ ನಂಬರ್ ಬಂದು ನೆಕ್ಸ್ಟ್ರಲ್ಲಿ ರಿಪೀಟ್ ಆಗಿರುತ್ತೆ, ಅದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಅದೇ ಇನ್ಕ್ಲೂಸಿವ್ ಆಗಿದ್ರೆ ಈ ಲಾಸ್ಟ್ ನಂಬರ್ ಇಲ್ಲಿ ರಿಪೀಟ್ ಆಗಿರಲ್ಲ, ಬೇರೆ ನಂಬರ್ ಇರುತ್ತೆ, ಅದು ಇನ್ಕ್ಲೂಸಿವ್ ಆಗಿರುತ್ತೆ. ಇವಾಗ ಎಕ್ಸ್ಕ್ಲೂಸಿವ್ ಹೇಗೆ ಮಾಡೋದು ಅಂತ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್. ಎಕ್ಸ್ಕ್ಲೂಸಿವ್ ಅಲ್ಲಿ ನಾವು ಫೈಂಡ್ ಔಟ್, ಫಾರ್ ಎಕ್ಸಾಂಪಲ್ ನಾವು ಕಂಟಿನ್ಯೂಸ್ ಸೀರೀಸ್ ಏನಾದರೂ ಫೈಂಡ್ ಔಟ್ ಮಾಡ್ತಾ ಇದ್ವಿ ಅಂದರೆ ನಾವು ಫಸ್ಟು ಮಿಡ್ ಪಾಯಿಂಟ್ನ ಕಂಡುಹಿಡಿಬೇಕಾಗುತ್ತೆ. ಇದು ಮೇನ್ ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್ ಪ್ರೊಡಕ್ಷನ್ ಟನ್ಸ್ 10 to 20, 20 to 30, 30 to 40, 40 to 50, 50 to 60, 60 to 70, 70 to 80 ಇದು ಪ್ರೊಡಕ್ಷನ್ ಟನ್ಸ್ ಆಗಿರುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಂದರೆ ಫ್ರೀಕ್ವೆನ್ಸೀಸ್ ಎಷ್ಟಿದೆ 5, 4, 7, 12, 10, 8, 4 ಇದು ಫ್ರೀಕ್ವೆನ್ಸಿ ಆಗಿರುತ್ತೆ. n ಇಸ್ ಈಕ್ವಲ್ಸ್ ಟು 50. ನೆಕ್ಸ್ಟ್ ಮಿಡ್ ಪಾಯಿಂಟ್ ಎಕ್ಸ್. ಮಿಡ್ ಪಾಯಿಂಟ್ ಅಂದರೆ ಪ್ರೊಡಕ್ಷನ್ ಟನ್ಸಲ್ಲಿ ಎರಡರದ್ದು ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು. ಅದು ಹೇಗೆ ಅಂದರೆ 10 plus 20 ಡಿವೈಡೆಡ್ ಬೈ 2 ಮಾಡಬೇಕು. 10 plus 20 30, 30 ಡಿವೈಡೆಡ್ ಬೈ 2 15 ಬರುತ್ತೆ ನಮಗೆ. ನೆಕ್ಸ್ಟ್ 20 plus 30 ಡಿವೈಡೆಡ್ ಬೈ 2 ಮಾಡಿದಾಗ 25 ಬರುತ್ತೆ. 30 plus 40 ಡಿವೈಡೆಡ್ ಬೈ 2 ಮಾಡಿದಾಗ 35 ಬರುತ್ತೆ. 40 plus 50 ಡಿವೈಡೆಡ್ ಬೈ 2 ಮಾಡಿದಾಗ 45 ಬರುತ್ತೆ. 50 plus 60 ಡಿವೈಡೆಡ್ ಬೈ 2 ಮಾಡಿದಾಗ 55 ಬರುತ್ತೆ. 60 plus 70 ಡಿವೈಡೆಡ್ ಬೈ 2 ಮಾಡಿದಾಗ 65 ಬರುತ್ತೆ. 70 plus 80 ಡಿವೈಡೆಡ್ ಬೈ 2 ಮಾಡಿದಾಗ 75 ಸಿಗುತ್ತೆ ನಮಗೆ. ನೆಕ್ಸ್ಟ್ ಎಫೆಕ್ಟ್ಸ್ ಏನಂದರೆ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ನಾವು. 15 into 5 75, 4 into 25 100, 7 into 35 245, 12 into 45 540, 10 into 55 550, 8 into 65 520, 4 into 75 300. ಎಫೆಕ್ಟ್ಸ್ನ ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಫೆಕ್ಟ್ ಸಿಗುತ್ತೆ ನಮಗೆ 2330 ಆಗಿರುತ್ತೆ. ಎಫ್ನ ಆ್ಯಡ್ ಮಾಡಿದಾಗ ಟೋಟಲ್ ಎನ್ ಸಿಗುತ್ತೆ ನಮಗೆ. ಎನ್ ಬಂದು 50 ಇರುತ್ತೆ. ಸೇಮ್ ಫಾರ್ಮುಲಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಫೆಕ್ಟ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫೆಕ್ಟ್ಸ್ ಎಷ್ಟಿದೆ 2330 ಇದೆ. ಡಿವೈಡೆಡ್ ಬೈ 50 ಮಾಡಿದಾಗ ನಮಗೆ 46.6 ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಇದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಆಗಿರುತ್ತೆ. ಪ್ರೊಡಕ್ಷನ್ ಇನ್ ಟನ್ಸ್ 5 to 9. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಂಗೆ ಇನ್ಕ್ಲೂಸಿವಲ್ಲಿ ನೋಡಿ ಇಲ್ಲಿ 5 to 9 ಇದೆ. ನೆಕ್ಸ್ಟ್ ನಂಬರ್ ಎಲ್ಲಿ ರಿಪೀಟ್ ಆಗಿಲ್ಲ. ಹಿಯರ್ ವಿ ಗಾಟ್ ಇನ್ಸ್ಟೆಂಟ್ 10. ಇದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇರುತ್ತೆ. ಇದನ್ನು ನಾವು ಎಕ್ಸ್ಕ್ಲೂಸಿವ್ಗೆ ಚೇಂಜ್ ಮಾಡಿಕೊಂಡು ಆಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಪ್ರೊಡಕ್ಷನ್ ಇನ್ ಟರ್ನ್ಸ್ 5 to 9, 10 to 14, 15 to 20, 20 to 24, 25 to 29, 30 to 34, 35 to 39. ನಂಬರ್ ಆಫ್ ಫ್ಯಾಕ್ಟರ್ಸ್ 15, 14, 17, 22, 8, 7, 11 ಆಗಿರುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್. ಹಿಯರ್ ನೋಟ್ ಅಂದರೆ ಏನಂದರೆ ದಿಸ್ ಈಸ್ ಅನ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ವಿ ಹ್ಯಾವ್ ಟು convert into exclusive class interval by deducting 0.5 from the lower limit, and we should add for 0.5 to upper limit. ಇದರಲ್ಲಿ ಇದು ಲೋವರ್ ಲಿಮಿಟ್ ಆಗಿರುತ್ತೆ, ಇದು ಅಪ್ಪರ್ ಲಿಮಿಟ್ ಆಗಿರುತ್ತೆ. ಹಿಯರ್ you can see 5 ಬಂದು 5, here it is a lower limit and here 9 is upper limit. In order to change
ಎಕ್ಸ್ಕ್ಲೂಸಿವ್ ಇಂಟರ್ವಲ್ಸ್ಗೆ ನಾವು ಕ್ಲಾಸ್ ಇಂಟರ್ವಲ್ಸ್ಗೆ ಚೇಂಜ್ ಮಾಡಬೇಕು ಅಂದಾಗ ಲೋವರ್ ಲಿಮಿಟಿಂದ ನಾವು 0.5ನ ಮೈನಸ್ ಮಾಡಬೇಕು. ಅದೇ ಅಪ್ಪರ್ ಲಿಮಿಟಲ್ಲಿ 0.5ನ ಆ್ಯಡ್ ಮಾಡಬೇಕಾಗುತ್ತೆ. 5 ಮೈನಸ್ 0.5 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 4.5 ಬರುತ್ತೆ. ಅದೇ 9 ಪ್ಲಸ್ 0.5 ಮಾಡಿದಾಗ 9.5 ಬರುತ್ತೆ. ಸೇಮ್ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾವು ಅದೇ ಥರನೇ. 9.5 ಟು 14.5, 14.5 ಟು 19.5, 19.5 ಟು 24.5, 24.5 to 29.5, 29.5 to 34.5, 34.5 to 39.5. ನೆಕ್ಸ್ಟು ಫ್ರೀಕ್ವೆನ್ಸಿನ ಬರ್ಕೋಬೇಕು. 15, 14, 17, 22, 8, 7, 11 ಆಗಿರುತ್ತೆ. n is equals to 94. ನೆಕ್ಸ್ಟ್ ಮಿಡ್ ಪಾಯಿಂಟ್ ಇದರಲ್ಲಿ ಯಾವುದು ಅಂದರೆ 7, ಸೇಮ್ ಆ್ಯಸ್ ಇಟ್ ಇಸ್. 4.5 ಪ್ಲಸ್ 9.5 ಡಿವೈಡೆಡ್ ಬೈ 2 ಮಾಡಿದಾಗ 7 ಬರುತ್ತೆ. ಸೊ ಇದೇ ಥರನೇ ಡಿವೈಡ್ ಮಾಡಿಕೊಂಡು ಇಲ್ಲಿ ಆನ್ಸರ್ನ ಹಾಕೋಬೇಕು ನಾವು. ಮಿಡ್ ಪಾಯಿಂಟ್ 7, 12, 17, 22, 27, 32, 37 ಇದು ಮಿಡ್ ಪಾಯಿಂಟ್ ಆಗಿರುತ್ತೆ. ಹೇಗೆ ಮಾಡೋದು? 9.5 ಪ್ಲಸ್ 14.5 ಡಿವೈಡೆಡ್ ಬೈ 2 ವಿಲ್ ಗೆಟ್ 12. 14.5 ಪ್ಲಸ್ 19.5 by 2 will get 17. 19.5 plus 24.5 divided by 2 will get 22. 24.5 plus 29.5 divided by 2 will get 27. 29.5 plus 34.5 will get divided by 2 will get 32. 34.5 plus 39.5 divided by 2 will get 37. fxಗೆ 15 ಇಂಟು 7 ಮಾಡಿದಾಗ 105 ಬರುತ್ತೆ. ಎಫ್ ಇಂಟು ಎಫ್ ಎಕ್ಸ್ ಅಂದರೆ 15 ಇಂಟು 7 105, 14 ಇಂಟು 12 168, 17 into 17 289, 22 into 22 484, 8 into 27 216, 7 into 32 224, 11 into 37 will get 407. ಅವಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ. ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ? 1893 ಇದೆ. ಎನ್ ಬಂದು 94 ಇದೆ. ಎಕ್ಸ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎಫ್ ಎಕ್ಸ್ ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ ನಮಗೆ? 1893 divided by 94 we will get 20.13 tons. Median. Calculate the median for the following data. Size of the item 4, 8, 4, 6, 8, 10, 12, 14, 16. Frequency 2, 4, 5, 3, 2, 1, 4. ಇದರಲ್ಲಿ size of the item ಯಾವ್ದು 4, 6, 8, 10, 12, 14, 16 ಇದು size of the items ಆಗಿರುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು ನಾವು. 2, 4, 5, 3, 2, 1, 4. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಫಸ್ಟ್ 2 ಆಗಿರುತ್ತೆ. ನೆಕ್ಸ್ಟ್ 2 plus 4 we will get 6. 6 plus 5 will get 11. 11 plus 3 we will get 14. 14 plus 2 will get 16. 16 plus 1 will get 17. 17 plus 4 we will get 21. ಜಿಗ್ಜಾಗ್ ಮೋಷನಲ್ಲಿ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಎನ್ ಇಸ್ ಈಕ್ವಲ್ಸ್ ಟು 21. ಮೀಡಿಯಮ್ ಇಸ್ ಈಕ್ವಲ್ಸ್ ಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಎನ್ ಎಷ್ಟಿದೆ ಈಗ ನಮಗೆ? 21 ಇದೆ. 21 ಪ್ಲಸ್ 1 ಡಿವೈಡೆಡ್ ಬೈ 2 ನಮ್ಗೆ ನೆಕ್ಸ್ಟ್ ಎಷ್ಟು? 21 ಪ್ಲಸ್ 1 22 ಬೈ 2 ವಿ ವಿಲ್ ಗೆಟ್ 11th ಐಟಮ್. 11th ಐಟಮ್ ಯಾವುದು ಮೀಡಿಯನ್ನಲ್ಲಿ ಅಂತ ಅಂದಾಗ 11 ಯಾವುದ್ರಲ್ಲಿದೆ? ಇಲ್ಲಿ 11 ಇದೆ. ಸೊ 11 ಸೈಜ್ ಎಷ್ಟಿದೆ? 8 ಇದೆ. ಸೊ ಅದೇ ಮೀಡಿಯಮ್ ಆಗಿ ಇಲ್ಲಿ ನಾವು ತೋರಿಸ್ಬೇಕು. ಎಮ್ ಇಸ್ ಈಕ್ವಲ್ಸ್ ಟು 8 ಅಂತ. ನೆಕ್ಸ್ಟ್ ಮಿಡ್ ವ್ಯಾಲ್ಯೂ 115, 125, 135, 145, 155, 165. ಫ್ರೀಕ್ವೆನ್ಸಿ 6 to 25, 48, 72, 60, 19. ನಾನು ಲಾಸ್ಟ್ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದು ಡಿಸ್ಕ್ರೀಟ್ ಸೀರೀಸ್ ಆಗಿರುತ್ತೆ. ಇದು ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮ್. ಇದರಲ್ಲಿ ನಮ್ಗೆ ಏನು ಮಾಡಿದ್ದಾರೆ? ಆಲ್ರೆಡಿ ಅವರೇ ಮಿಡ್ ವ್ಯಾಲ್ಯೂನ ಕೊಟ್ಬಿಟ್ಟಿದ್ದಾರೆ. ಸೊ ನಾವೀಗ ಏನು ಮಾಡಬೇಕು? ಮಿಡ್ ವ್ಯಾಲ್ಯೂನ ನಾವು ನಾರ್ಮಲ್ ವೇಜಸ್ ನಾರ್ಮಲ್ ವ್ಯಾಲ್ಯೂಸ್ಗೆ ತೊಗೊಂಬರ್ಬೇಕಾಗಿರುತ್ತೆ. ಸೊ 155 ಅಂದಾಗ ಅದ್ರ ಮಿಡ್ ವ್ಯಾಲ್ಯೂ ನಮ್ಗೆ ಆಲ್ಮೋಸ್ಟ್ ರೇಂಜ್ ಯಾವ ಥರ ಬರುತ್ತೆ ಅಂದರೆ 110 to 120 ಬರುತ್ತೆ ನಮಗೆ ರೇಂಜು. 125 ಅಂದರೆ 120 to 130 ಬರುತ್ತೆ. ನೆಕ್ಸ್ಟ್ ಹಿಯರ್ 130 to 140 ಬರುತ್ತೆ. ಇಲ್ಲಿ 140 to 145 ಬರುತ್ತೆ. ಇಲ್ಲಿ 150 to 155.
160 ಬರುತ್ತೆ, 160 to 170 ಬರುತ್ತೆ. ಅದನ್ನೇ ಇಲ್ಲಿ ತೊಗೊಂಡಿರೋದು ನಾನು. 110 to 120, 120 to 130, 130 to 140, 140 to 150, 150 to 160, 160 to 170 ಆಗಿರುತ್ತೆ ಇದು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ? 6, 25, 48, 72, 60, 90, N19. N is equals to ಟೋಟಲ್ ಎಷ್ಟು ಆ್ಯಡ್ ಮಾಡಿದಾಗ ನಮಗೆ N ಎಷ್ಟು ಸಿಗುತ್ತೆ? 230 ಸಿಗುತ್ತೆ. ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನಾರ್ಮಲ್ ಸ್ಟ್ರೈಟ್ 6 ಆಗಿರುತ್ತೆ. 6 + 25, 31, 31 + 48, 79, 79 + 72, 151, 151 + 60, 211, 211 × 19, 230. ನೆಕ್ಸ್ಟ್ ಕಂಟಿನ್ಯೂಸ್ ಸೀರೀಸ್ಗೆ ಇದು ಫಾರ್ಮುಲಾ ಚೇಂಜ್ ಆಗಿರುತ್ತೆ. M is equals to L plus N/2 minus CF divided by F into C ಆಗಿರುತ್ತೆ. ನೆಕ್ಸ್ಟ್ N/2 ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ನಮಗಿಲ್ಲಿ N ಎಷ್ಟಿದೆ? 230 N ಇದೆ. ಸೊ 230 divided by 2 we will get 115. ಇದು N/2 ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ N/2 ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಯಿತು ನಮಗೆ. ನೆಕ್ಸ್ಟ್ ಇದರಲ್ಲಿ L ಬಂದು 140 ಹೇಗೆ ಬರುತ್ತೆ ಅಂದರೆ, ಇಲ್ಲಿ ನಾವು ನೋಡ್ಕೋಬೋದು. ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು ಸಿಕ್ಕಿದೆ? 115 ಲೈಸ್ ಬಿಟ್ವೀನ್ 79 ಆ್ಯಂಡ್ 151. ಇವೆರಡರಲ್ಲಿ L ಲೈ ಆಗಿರುತ್ತೆ. ಸೊ ನಾವು ಅದಕ್ಕೆ ಲಾಸ್ಟ್ ಇದನ್ನು ತೊಗೊತೀವಿ, 151 ತೊಗೊತೀವಿ. 151ನಲ್ಲಿ ಲೋವರ್ ಲಿಮಿಟ್ ಯಾವುದಿದೆ? 140 ಇದೆ. 140 ಬಂದು ಇಲ್ಲಿ L ಆಗಿರುತ್ತೆ. ಸೊ ಇಲ್ಲಿ ನಾನು ಬರ್ಕೊತೀನಿ ಎಲ್ಲ ನಾನು. L is equals to 140. ನೆಕ್ಸ್ಟ್ N/2 ಎಷ್ಟಿದೆ? 115 ಇದೆ. N/2 ಎಷ್ಟಿದೆ? 115 ಮೈನಸ್ CF ಏನಂದರೆ ನಮಗಿಲ್ಲಿ ಆನ್ಸರ್ ಸಿಕ್ಕಿರುತ್ತಲ್ಲ, ಅದ್ರ ಮೇಲಿಂದನ್ನು ನಾವು CF ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ 151 ನಮಗೆ ಎಲ್ಸ್ ಆಗಿದ್ರೆ ಅದರ ಮೇಲಿರೋದನ್ನು ನಾವು CF ಅಂತ ಕನ್ಸಿಡರ್ ಮಾಡ್ತೀನಿ. 79 ಬಂದು CF is equals to 79. ನೆಕ್ಸ್ಟ್ F. ಇವಾಗ 151ನಲ್ಲಿ Fನ ಫೈಂಡ್ ಔಟ್ ಮಾಡೋಕ್ಕೆ ಹೋದರೆ ನಮಗೆ ಸಿಗುತ್ತೆ 72. F is equals to 72. C is equals to 10. 10 ಹೇಗೆ ಬಂತು ಅಂದರೆ 170 ಮೈನಸ್ 160 ಮಾಡಿದಾಗ ನಮಗೆ ಇವೆರಡರ ಡಿಫ್ರೆನ್ಸ್ ಬಂದು 10 ಬರುತ್ತೆ. ಅದನ್ನು C ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಫಾರ್ಮುಲಾ ಏನು? L plus N/2 minus CF whole divided by F into C. L ಎಷ್ಟಿದೆ? 140 ಪ್ಲಸ್ N/2 ಎಷ್ಟಿದೆ? 115 ಮೈನಸ್ CF ಎಷ್ಟಿದೆ? CF 79 ಡಿವೈಡೆಡ್ ಬೈ F ಎಷ್ಟಿದೆ? 72 ಇಂಟು 100. 140 ಪ್ಲಸ್ 115 ಮೈನಸ್ 39 ನಮಗೆ 36 ಬರುತ್ತೆ. ಡಿವೈಡೆಡ್ ಬೈ 72 ಇಂಟು 10. 140 ಪ್ಲಸ್ 0.5, 36 ಡಿವೈಡೆಡ್ ಬೈ 72 ಮಾಡಿದಾಗ ನಮಗೆ 0.5 ಬರುತ್ತೆ. ಇಂಟು 10 ಮಾಡಿದಾಗ 140 ಪ್ಲಸ್ 0.5 ಇಂಟು 10 ವಿಲ್ ಗೆಟ್ 5. 140 ಪ್ಲಸ್ 5 145 ಆಗಿರುತ್ತೆ. ಇದು ಮೀಡಿಯಂ ಪ್ರಾಬ್ಲಮ್ ಆಗಿರುತ್ತೆ.